ಫ್ರೆಂಡ್, ನಿನ್ನೆ ನಡೆದ ನ್ಯೂಜಿಲೆಂಡ್ ವರ್ಸಸ್ ಬಾಂಗ್ಲಾದೇಶ್ ವಿರುದ್ಧ ನಡೆದಂಥ ಮ್ಯಾಚ್ನಲ್ಲಿ ನ್ಯೂಜಿಲೆಂಡ್ 5 ವಿಕೆಟಿಂದ ಗೆದ್ದಿದೆ ಫ್ರೆಂಡ್. ಈ ಒಂದು ಮ್ಯಾಚ್ ಗೆಲ್ಲುವ ಮೂಲಕ ಡೈರೆಕ್ಟಾಗಿ ಎ ಗ್ರೂಪ್ನಲ್ಲಿ ಇಂಡಿಯಾ ಹಾಗೆ ನ್ಯೂಜಿಲೆಂಡ್ ಡೈರೆಕ್ಟಾಗಿ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿದೆ ಫ್ರೆಂಡ್. ಟೋಟಲ್ ಆಗಿ ಫಸ್ಟ್ ಸೆಮಿಫೈನಲ್ ಇಂಡಿಯಾ ಆಡಿದರೆ ಸೆಕೆಂಡ್ ಸೆಮಿಫೈನಲ್ ನ್ಯೂಜಿಲೆಂಡ್ ಆಡುತ್ತೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಗೆಲ್ಲುವ ಮೂಲಕ ಪಾಕಿಸ್ತಾನ ಹಾಗೆ ಬಾಂಗ್ಲಾದೇಶ್ ಇವು ಎರಡೂ ತಂಡ ಕೂಡ ಡೈರೆಕ್ಟಾಗಿ ಮನೆಗೆ ಹೋಗಿದೆ ಫ್ರೆಂಡ್. ಈ ಒಂದು ಟೂರ್ನಮೆಂಟಿಂದ ಹೊರಗೆ ಬಿದ್ದಿದೆ ಫ್ರೆಂಡ್. ಟೋಟಲ್ ಆಗಿ ಇವರು 2 ಪಾಕಿಸ್ತಾನ ಮ್ಯಾಚ್ ಸೋತಿದೆ, ಹಾಗೆ 2 ಮ್ಯಾಚ್ ಬಾಂಗ್ಲಾದೇಶ ಕೂಡ ಸೋತಿದೆ. ಇದರಿಂದ ಟೂರ್ನಮೆಂಟಿಂದ ಔಟ್ ಆದರು. ಟೋಟಲ್ ಆಗಿ ಇನ್ನೂ ಕೂಡ ಬಿ ಗ್ರೂಪ್ನಲ್ಲಿ ಯಾರು ಸೆಮಿಫೈನಲ್ ಹೋಗ್ತಾರೆ ಅಂತ ಇನ್ನೂ ಕೂಡ ಕನ್ಫರ್ಮ್ ಇಲ್ಲ. ಅವರು ಒಂದೊಂದು ಮ್ಯಾಚ್ ಆಡಿದ್ದಾರೆ, ಇನ್ನೊಂದು ಮ್ಯಾಚ್ ಆಡೋತ್ತಿಗೆ ಗೊತ್ತಾಗುತ್ತೆ ಯಾರು ಸೆಮಿಫೈನಲ್ ಆಡ್ತಾರೆ ಅನ್ನೋದು ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ನಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದ ಬಾಂಗ್ಲಾದೇಶ 236 ರನ್ ಟಾರ್ಗೆಟ್ ಕೊಟ್ಟಿತ್ತು ನ್ಯೂಜಿಲೆಂಡ್ ಫ್ರೆಂಡ್. ಇದರಲ್ಲಿ ಸಂತೋಷ್ ಅವರು 77 ಆದರೆ ಜಾಕೀರಲ್ಲಿ 45 ರನ್ ಮಾಡಿ ಟೋಟಲ್ ಆಗಿ 236 ರನ್ ಟಾರ್ಗೆಟ್ ಕೊಟ್ಟು ನ್ಯೂಜಿಲೆಂಡ್ ತಂಡಕ್ಕೆ ಫ್ರೆಂಡ್. ಈ ಒಂದು ನ್ಯೂಜಿಲೆಂಡ್ ಟಾರ್ಗೆಟ್ ಚೇಸ್ ಮಾಡೋಕ್ಕೆ ಬಂದ ನ್ಯೂಜಿಲೆಂಡ್ ಹೆಂಗ್ 0 ಕಾರ್ಟ್ ಆದರೆ ಡೆವಿನ್ ಕಾನ್ವೆ 30 ರನ್ ಮಾಡಿದರು, ಹಾಗೆ ಕೇನ್ ವಿಲಿಯಮ್ಸನ್ 5 ರನ್ ಮಾಡಿದರೆ ಅವಾಗ ಬಂದ ರಚೀಂದ್ರ ರವೀಂದ್ರ 112 ರನ್ ಮಾಡಿದರು. ಹಾಗೆ ಅವ್ರ ಜೊತೆಗೆ ಸಾಥ್ ಕೊಟ್ಟ ಲತಮ್ ಅವರು ಕೂಡ ಚೆನ್ನಾಗಿರುವಂಥ ಪ್ರದರ್ಶನ ಕೊಟ್ಟು ಇವರು ಇಬ್ಬರ ಜೊತೆ ಆಟದಿಂದ ಡೈರೆಕ್ಟಾಗಿ 5 ವಿಕೆಟಿಂದ ಗೆದ್ದಿದೆ ಫ್ರೆಂಡ್ ನ್ಯೂಜಿಲೆಂಡ್ ತಂಡ. ಇದ್ರ ಗೆಲ್ಲುವ ಮೂಲಕ ಡೈರೆಕ್ಟಾಗಿ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿದೆ ಫ್ರೆಂಡ್. ಈ ಒಂದು ಮ್ಯಾಚ್ ಗೆಲ್ಲುವ ಮೂಲಕನೇ 2 ಟೀಮ್ ಸೆಮಿಫೈನಲ್ ಡೈರೆಕ್ಟಾಗಿ ಎಂಟ್ರಿ ಆಗಿದೆ ಫ್ರೆಂಡ್. ಟೋಟಲ್ ಆಗಿ ಇನ್ಮೇಲೆ ನ್ಯೂಜಿಲೆಂಡ್ ಇಂಡಿಯಾ ವಿರುದ್ಧ ಯಾರು ಸೆಮಿಫೈನಲ್ ಬರ್ತಾರೆ, ಹಾಗೆ ನ್ಯೂಜಿಲೆಂಡ್ ವಿರುದ್ಧ ಯಾರು ಸೆಮಿಫೈನಲ್ ಅಂತ ಕನ್ಫರ್ಮ್ ಆಗಿಲ್ಲ. ಕನ್ಫರ್ಮ್ ಆಗಿಬಿಟ್ಟು ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮಗೆ ಅನಿಸೋದ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವಿಡಿಯೋಗೆ ಏನು ಮಾಡ್ತಾ ಇದ್ದೀನಿ ಮತ್ತೆ ಅಂತ ತಿಳಿಸಿ. ಟೇಕ್ ಕೇರ್, ಬಾಯ್.